ಬಾರಿಗೆ ಎಷ್ಟು ವರ್ಷ? ಒಂದೂವರೆ ವರ್ಷ ಮಗು ಜೊತೆ ನಾವು ಟ್ರೆಕ್ಕಿಂಗ್ ಮಾಡಿದ್ವಿ. ಪಂಚವರ್ಷ ಹೋಗಿದೆ, ದೇವ್ರ ದರ್ಶನ ಇಲ್ಲ. ಸೆಂಟ್ರಲ್ಲಿ ನೀವು ಸ್ವಲ್ಪ ಫ್ಯಾಮಿಲಿ ಡಿವೈಡ್ ಆಗಿತ್ತು. ಅಲ್ಲಿಂದ ಈ ಟ್ರಿಪ್ ಅಲ್ಲಿ ವಾಮಿಟ್ ಮಾಡ್ಕೊಬಿಟ್ಟು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಲೂಡ ಆಡ್ತಿರೋರ ನೋಡಿದೀರಾ ನೋಡಿ, ಇವ್ರೆ ಫಸ್ಟ್ ಟ್ರಿಪ್ ನಮ್ ಚಾರ್ವಿ ಅವರು ಬರ್ತಿದ್ದಾರೆ. ಹಾಯ್ ಹಲೋ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಭಾಗ್ಯ ಸಿದ್ದೇಶ್ ವ್ಲಾಗ್. ಗೈಸ್, ಇವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಕಾದು ಟಿ ಮಾಡಿಕೊಂಡು ನಾನು, ನಮ್ಮ ಹಸ್ಬೆಂಡ್, ನಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ನಮ್ಮ ಭಾವ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ಎಲ್ಲಿ ಏನು ಅಂತ ಹೋಗ್ತಾ ಹೇಳಿ. ಇಲ್ಲಿ ನಮ್ ಕಳ್ಸಕ್ಕೆ ಅಂತ ನಮ್ಮ ಸಿಂಚು ಮತ್ತೆ ನಮ್ಮ ಮನು ಅವ್ರು ಬಂದಿದ್ದಾರೆ. ಲಡ್ಡು ಬಾಯ್, ನಮ್ ಲಡ್ಡು ಈಗ ಬಾಯ್ ಮಾಡ್ತಾರೆ. ಲಡ್ಡು ಬಾಯ್ ಮಾಡ್ತಾರೆ ನಮ್ ಲಡ್ಡು ಅವರು. ಈಗ ನಮ್ ಲಡ್ಡು ಅವರು ಕಳ್ಸೋಕ್ ಬಂದಿದ್ದಾರೆ. ಈಗ ನಮ್ನ ನಾಚ್ಕತಿದಾರ ನೋಡಮ್ಮ ನಮ್ ಲಡ್ಡು ಅವರು. ಬಾಯ್ ಮಾಡು ಮಗಳು. ಅಯ್ಯೋ ಅವಳು ಫಸ್ಟ್ ಟ್ರಿಪ್ ನಮ್ ಚಾರ್ವಿ ಅವರು ಬರ್ತಿದ್ದಾರೆ. ಹಾಯ್ ಮಾಡಮ್ಮ. ಅವಳು ಕ್ಯಾಮ್ರಾ ಹಿಡಿದ್ರೆ ಅಳ್ತಾಳ್ಕಲ್ಲೇ. ಮಕ್ಳುಗಳ್ನ ಜಾಸ್ತಿ ಕರ್ಕೊಂಡು ಹೋಗಿದ್ವಿ. ಒಂದು ಸ್ವಲ್ಪ ದೂರ ಹೋಗೋ ಗಂಟೆ ಅಷ್ಟೇ ಡ್ಯಾನ್ಸ್ ಮಾಡಿದ್ದು. ನಮ್ಮ ಅಕ್ಕನ ಮಗಳು ಡ್ಯಾನ್ಸ್ ಮಾಡ್ತಾಳೆ ಅಂತ ಸ್ವಲ್ಪ ಹೋಗೋ ಗಂಟೆ ಸ್ವಲ್ಪ ದೂರ ಮಾಡಿದ್ರು. ಅದಾದಮೇಲೆ ವಾಮಿಂಟಿಂಗ್ ಐಕ್ಳುಗಳ ಕತೆ. ನಮ್ಮ ಅಕ್ಕನ ಮಕ್ಕಳು ಇಬ್ಬರಳು ಜಾಸ್ತಿ ವಾಮಿಂಟ್ ಜಾಸ್ತಿ ಮಾಡಿದ್ದು. ಅದಾದಮೇಲೆ ಎಲ್ಲ ಮಲ್ಕೊಂಬಿಟ್ರು. ಜಾಸ್ತಿನೇ ಎಲ್ಸಕ್ಕೆ ಹೋಗಲಿಲ್ಲ, ಡ್ಯಾನ್ಸು ಮಾಡಿಸ್ಲಿಲ್ಲ, ವಾಮಿಂಟ್ ಮಾಡ್ತಾರೆ ಅಂತ ಹೇಳಿ ಫುಲ್ ಮಲ್ಕೊಂಬಿಟ್ರು ಎಲ್ಲನೂ. ಊಟಕ್ಕೆ ಮಾತ್ರ ಹೇಳ್ಸಿದ್ವಿ ಅಷ್ಟೇ, ಅದು ಬಿಟ್ಟರೆ ಇನ್ನು ಹೇಳಿಸಿಲ್ಲ. ಫುಲ್ ಮಲ್ಕೊಂಡು ನಮ್ಮ ಅಣ್ಣವ್ರ ಕತೆ ನೋಡಿ ಇಲ್ಲಿ ಏನು ಮಾಡ್ತಾವ್ರೆ. ಲೂಡ ಆಡ್ತಿರೋರ ನೋಡಿದ್ದೀರಾ ನೋಡಿ, ಇವರೇ ಬೋರಿಂಗು ಟ್ರಿಪ್ ಮಾಡ್ತಾರೆ. ಲೂಡೋ ಆಡ್ಬಿಟ್ಟು ಎಂಜಾಯ್ ಮಾಡ್ತಾನೆ. ಇವರೆಲ್ಲ ಬೋರಿಂಗ್ ಟ್ರಿಪ್ ಮಾಡೋರು ಅಂತ ಅನ್ಕೋತೀನಿ. ಸ್ಟಾರ್ಟಿಂಗೇ ಲೂಡ ಟ್ರಿಪ್ ಸ್ಟಾರ್ಟಿಂಗೇ ಲೂಡೋ ಆಡೋಕ್ಕೆ ಸ್ಟಾರ್ಟ್ ಮಾಡವ್ರೆ. ನಮ್ಮ ಬಾಯಿ ಮಾತ್ರ ನಮ್ಮ ಅಯ್ಯವರು ಅದಕ್ಕೆ ಕ್ಯಾಂಡಿ ಕ್ರಶ್ ಆಡ್ತವ್ರೆ. ನಮ್ಮ ಬಾಯಿಯವರು ಕ್ಯಾಂಡಿ ಕ್ರಶ್ ಆಡ್ತವ್ರೆ ಒಬ್ರೇನೆ, ಯಾರ ಸವಸಕ್ಕೂ ಹೋಗ್ದೇನೆ. 10 ರೂಪಾಯಿ ಕಟ್ಕೊಂಡು ಆಡ್ತಾರೆ ಗೈಸ್. ದುಡ್ಡು ಇವು ಬೋರಿಂಗ್ ಮಾಡ್ಬಿಟ್ಟಾರಲ್ಲ. ಯಾರು ಫಾಸ್ಟ್ ಇರೋದು? ನೀನು ಟ್ರಿಪ್ ಕರ್ಕ ಬಂದ್ರೆ ಲೂಡೋ ಆಡ್ತವ್ರಲ್ಲ ಇವರು. ಮನೇಲೆ ಇದ್ದೆ ಆಡೋರಿ. ಕಪ್ಪುಕ್ಕೆ ಕಾಣಿಸ್ತಾನೆ. ಸ್ನಾಕ್ಸ್ಗೆ ಅಂತ ಎಲ್ಲ ತಗೊಂಡ್ರೆ ಇಲ್ಲಿ ಚಿಕ್ಕ ಪಾಪ ನಡೀಲಿ ಲಾಲಿಪಾಪ್ ತಿಂದಿದೆ. ಇಲ್ಲಿ ಇವನು ಇನ್ನು ಪ್ಯಾಕ್ ಓಪನ್ ಮಾಡಿಲ್ಲ, ಇವನು ತಿಂತಾನೆ. ಇಲ್ಲಿ ಸ್ನಾಕ್ಸ್ ಕೇರಳ ಊಟ ಫುಡ್ ಏನಿ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ ನಮ್ಮ ಬಾಬಾ ಇಲ್ಲೇ ಎಲ್ಲ ಕಟ್ಸ್ಕೊತಿದ್ದಾರೆ ಹುಣಸೂರಲ್ಲಿ. ಅದೇ ನೋಡಿ ನಮ್ಮ ಟಿಟಿ. ಅದೇ ನಮ್ಮ ಟಿಟಿ.
ಫ್ರಂಟ್ ಇಂದ ತೋರ್ಸಕ್ಕಾಗಲ್ಲ, ಬ್ಯಾಕ್ ಇಂದ ತೋರಿಸ್ತವನಿ ಅಂತ. ಒಳಗಡೆ ಆಲ್ರೆಡಿ ತೋರಿಸಿದೀನಿ. ಗೈಸ್ ಇವರು ಟ್ರಿಪ್ ಹೋಯ್ತಾ ಇದಾರೋ ಪಿಕ್ನಿಕ್ ಹೋಯ್ತಾ ಇದಾರೋ ಒಂದು ಗೊತ್ತೈತಿಲ್ಲ. ನಮ್ಮ ಭಾವ ಕೇರಳ ಕಡೆ ಜಾಸ್ತಿ ಟ್ರಿಪ್ ಹೋಗೋದ್ರಿಂದ ಆ ಕಡೆ ಫುಡ್ ಎಲ್ಲ ಗೊತ್ತಲ್ವ, ಹಂಗಾಗಿ ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಗೊತ್ತು. ಹಂಗಾಗಿ ಅವರು ಬೇಕ್ರಿ ಹತ್ರನೇ ಸ್ನ್ಯಾಕ್ಸ್ ಎಲ್ಲ ಅಲ್ಲೇ ಕಟ್ಸ್ಕೊತಿದ್ರು. ಊಟ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬಿಸ್ಕೆಟು ಏನಾದರೂ ಬನ್ ಏನಾದರೂ ತಿಂದರೆ ಮಕ್ಳಿಗೆ ಓಕೆ ಆಗುತ್ತೆ ಅಂತ ಹೇಳಿ ಅವರನ್ನೇ ಎಲ್ಲನೂ ಕಟ್ಸ್ಕೊತಾ ಇದ್ರು. ನಮ್ಗೆ ಅದು ಗೊತ್ತಿರಲಿಲ್ಲ ಅಲ್ವ, ಹಂಗೆ ಅವರೇ ಕಟ್ಸ್ಕೊತಾ ಇದ್ರು. ಗೈಸ್ ನಾವು ಕೊಟ್ಟಿಯೂರ್ಗೆ ಹೋಗ್ತಾ ಇರೋದು. ನಾವಿಬ್ಬರು ಹೋಗೋದಾ ಅಂತ ಹೇಳಿ ಫಸ್ಟ್ ನಾನು ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಹಾಕ್ತಿದ್ವಿ. ಅದಾದಮೇಲೆ ನಮ್ಮ ಅದಕ್ಕೆ ಸೀಮಂತಕ್ಕೆ ಹೋಗಿದ್ವಲ್ಲ, ಹಾಗಾಗಿ ಎಲ್ಲರಿಗೂ ಹೇಳಿದ್ವಿ ಹಿಂಗೆ ಹೋಗ್ತಾಯಿದ್ವಿ ಅಂತ ಹೇಳಿ. ಬನ್ನಿ ಟಿ ಟಿ ಮಾಡ್ಕೊಂಡೇ ಹೋಗೋದಾ ಅಂತ ಹೇಳಿ ನಮ್ಮ ಭಾವ ಹೇಳಿದ್ರು. ಹಾಗಾಗಿ ಇಷ್ಟು ಜನ ಆದರು. ನಾವಿಬ್ಬರು ಫಸ್ಟ್ ಹೋಗಬೇಕು ಅಂದರೆ ಇಷ್ಟು ಜನ ಟಿ ಟಿ ಮಾಡಿಕೊಂಡು ಸೀಮಂತ ಆದ ಬೆಳಗ್ಗೆ ಟೈಮ್ಗೆ ಹೊರಟ್ವಿ ನಾವು ಕೊಟ್ಟಿಯೂರ್ಗೆ. ನಮ್ಮ ಭಾವ ಬೆಳಿಗ್ಗೆನೇ ಹೋಗಿ ಟಿ ಟಿ ತರ್ತೀನಿ ಅಂತ ಹೇಳಿ ಸಂಜೆ 4 ಗಂಟೆಗೆ ಬಂದರು ಮೈಸೂರಿಗೆ ಹೋಗಿ. ಏನೋ ಟಿ ಟಿ ರಿಪೇರಿ ಇದೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಸ್ಕೊಂಡು ವೆಯ್ಟ್ ಮಾಡಿ ಅಲ್ಲಿಂದ ಹೊರಟಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದರು. ಒಂದು ಸ್ವಲ್ಪ ದೂರ ಅದಾದಮೇಲೆ ಫುಲ್ ಮಕ್ಕಳು ಅಲ್ವಾ ಮಲ್ಕೊಬಿಟ್ರು, ವಾಮಿಟ್ ಮಾಡೋರು ಮಾಡಿದ್ರು. ಎಲ್ಲ ಮಾಡಿಕೊಂಡು ಮಡಿಕೇರಿಯಿಂದ ಆಚೆ ಕೇರಳ ಹತ್ತತ್ರ ಅಂದ್ಕೊಳ್ಳಿ, ಬಾರ್ಡ್ರ್ ಹತ್ತತ್ರ ಬಂದ್ವಿ. ಫುಲ್ಲು ಮಳೆ ಬೀಳೋ ರೀತಿ ಹಿಮ ಬೀಳ್ತಿತ್ತು, ಮಳೆನೂ ಬರ್ತಿತ್ತು. ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಇಬ್ಬನಿನೂ ಅದೇ ರೀತಿ ಬೀಳ್ತಿತ್ತು. ನಮ್ಮ ಅಕ್ಕ ಮನೆಯಲ್ಲೇ ಅನ್ನ ಮತ್ತು ಪುಳಿಯೋಗರೆ ಗೊಜ್ಜು ಮಾಡ್ಕೊಂಬಿಟ್ಟಿದ್ದು ಬಿಸಿ ಬಿಸಿ. ವೆದರ್ಗೂ ಅದಕ್ಕೂ ಏನು ಮಸ್ತಿತ್ತು ಅಂದರೆ ಮಾತ್ರ ಸಖತ್ತಾಗಿತ್ತು. ನಾವು ಅದನ್ನು ಫುಲ್ ಎಂಜಾಯ್ ಮಾಡ್ಕೊಂಡು ನಾನಂತೂ ಸಖತ್ ಊಟ ಮಾಡಿದೆ. ಯಾವುದೇ ಟ್ರಿಪ್ಪಲ್ಲೂ ವಾಮಿಟ್ ಮಾಡದೇ ಇರೋರು ಈ ಟ್ರಿಪ್ಪಲ್ಲಿ ವಾಮಿಟ್ ಮಾಡ್ಕೊಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಗೈಸ್ ನಮ್ಮ ಮಾದೇಶ್ ಅವರು ಫುಲ್ ವಾಮಿಟ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಇಲ್ಲಿ. ನೋಡಿ ಸನ್ಮಾನ ಮಾಡಿ ಮಾಡೋದಾದ್ರೆ ಯಾವ ಟ್ರಿಪ್ಪಲ್ಲಿ ವಾಮೆಂಟ್ ಮಾಡ್ತಾರೆ, ನೀ ಟ್ರಿಪ್ಪಲ್ಲಿ ವಾಮೆಂಟ್ ಮಾಡ್ಕೊಬಿಟ್ಟು ಮಂಕ್ ಆಗ್ಬಿಟ್ಟಿದ್ದಾರೆ. ವಾಂತಿ ಪೇಷಂಟ್ಗಳನ್ನ ಎತ್ತಕ ಬಂದ್ಬಿಟ್ಟು ನಮಗೆ ಟ್ರಿಪ್ಪು ಇನ್ನೂ ರೀಚ್ ಆಗಕ್ಕೆ ಆಗಿಲ್ಲ. ಎಲ್ಲ ಸುಸ್ತಿಡ್ದೋಗ್ರ ಆಲಯ. ಎಲ್ಲರೂ ಮಲಗಿ ಬಿಟ್ಟಿದ್ದಾರೆ ಕಾಣಿಸ್ತಾನೆ. ನಾವ್ ಆ ಕಡೆ ನೋಡ್ಕೊಂಡ್ ಬಂದ್ರೆ ಈ ಕಡೆ ಅಲ್ಲಿವರೆಗೂ ಇಲ್ಲೇ ಕೂತಿರ್ತಾರಂತೆ, ಬರಲ್ವಂತೆ ನೋಡಿ ಗಾಯ್ಸ್. ಹೆಂಗ ಮಾಯಕ್ಕೆ ನಂಗೆ ಕೂತ್ಬಿಟ್ಟಿವ್ನೆ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ಕೊಂಡು ಮೊಗ ಬತ್ತು ಖುಷಿಯಿಂದ. ಯಾಕೋ ಗೊತ್ತಿಲ್ಲ ಗಾಡಿ ಬಿದೋಗ್ಬಿಟ್ಟಿದೆ. ಮಾದೇಶ ಹಾಯ್ ಮಾಡ, ಮಾದೇಶ 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 ಹೇಗಿದೆ ಟೀ? ಚೆನ್ನಾಗಿದೆ ಮತ್ತೆ ಟೀ ಹೇಗಿದೆ? ತಮಿಳ್ನಾಡದೆಲ್ಲ ಒಂದೇ ಸರ್ತಿ ನಮ್ಮ ಪೇಷಂಟ್ಗಳನ್ನ ತಗೊಂಡು ಕೊಟ್ಟಿಯೂರ್ಗೆ ಎಂಟ್ರಿ ಹಾಕಿದ್ದೀವಿ. 20-30 ಹೆಂಗದೆ ಪರಿಸ್ಥಿತಿ ಅಂತ ಗೊತ್ತಿಲ್ಲ, ನೋಡೋಣ. ಕಡಿಮೆ ಜನ ಇದ್ದು ಮಧ್ಯರಾತ್ರಿ 1 ಗಂಟೆಗೆ ಬಂದಿದ್ದೀವಿ. ಬೆಳಗಿನ ಜಾವ 6 ಗಂಟೆ ವೆದರ್ ತೋರಿಸ್ತಾ ಇದೆ ಗಾಯ್ಸ್. ನೋಡಿ ಇಲ್ಲಿ ಎಷ್ಟು ಜನ. ಮಧ್ಯರಾತ್ರಿ 1 ಗಂಟೆಗೆ ಬಂದಿದ್ದೀವಿ. ಇಲ್ಲೇ ಎಷ್ಟು ಜನ ಇದ್ದಾರೆ ದೇವಸ್ಥಾನದ ಹತ್ರ. ಎಷ್ಟು ಜನ ಅವರೇ ಅಂತ ಗೊತ್ತಿಲ್ಲ. ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ಮಕ್ಳುಗಳು ಕಟ್ಕೊಂಡು ಫುಲ್ ವಾಮಿಟ್ ಮಾಡಿಕೊಂಡು ಸುಸ್ತಾಗಿದ್ದಾರೆ. ಬಟ್ ನೋಡೋಣ ವೆದರ್ ಹಿಂಗಿರುತ್ತೆ ಅಂತ.
ನಾವು ಕೊಟ್ಟಿವ್ರಿಗೆ 1 ಗಂಟೆ ಮಧ್ಯರಾತ್ರಿಗೆ ಬಂದು ರೀಚ್ ಆದ್ವಿ. ಆಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಅದಾದಮೇಲೆ 2 ಗಂಟೆಗೆ ನಾವು ಹೋಗಿ ಮಳೆ ಬೀಳ್ತಿತ್ತು. ಆ 2 ಗಂಟೆ ರಾತ್ರಿಯಲ್ಲೂ ಮಳೆ ಫುಲ್ಲು. ಅದ್ರ ಮಳೆಯಲ್ಲೂ ಹೋಗಿ ಹೊಳೆಗೆ ಹೋಗಿ ಮುಳುಗಿ ನಾವು ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಏನು ರೆಡಿನೂ ಆಗಲಿಲ್ಲ. ಫುಲ್ ಮಳೆ ಅಲ್ವಾ ಅಂತ ಹೇಳಿ ಬಂದಿದೆ ನಮ್ಮ ಫ್ಯಾಮಿಲಿ. ನಮ್ಮ ಹಸ್ಬೆಂಡ್ ಯಾವುದೋ ಒಂದು ರೂಟು ಸಿಕ್ತು, ಫುಲ್ ಕ್ಯೂ ನಿಂತ್ಬಿಟ್ಟವ್ರೆ. ನಾವು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ. ಆಗ ನಮ್ಮ ಹಸ್ಬೆಂಡ್ ಯಾವುದೋ ಇದೊಂದು ರೋಡು ಅಂತ ಹೇಳಿ ಹುಡುಕಿದ್ರು. ಅಲ್ಲಿ ಬಂದು ನಾವು ನಿಂತಿದ್ವಿ. ಹಂಗಾಗಿ ಬೇಗನೆ ದರ್ಶನವೂ ಆಯಿತು. ಇದೆಷ್ಟು ಮಳೆ ಬರ್ತಾನೆ ಇದೆ. ಪಾಪು ನಮ್ಮ ಅಕ್ಕನ ಮಗಳು 1 ವರ್ಷ, ಅವಳನ್ನು ಕರ್ಕೊಂಡು ಹೋಗಿದ್ವಿ. ಅವಳಿಗೆ ಛತ್ರಿ ತೊಗೊಂಡು ಹಿಡ್ಕೊಂಡು ನಿಂತಿದ್ವಿ. ಮಳೆನೂ ಬರ್ತಿತ್ತು. ಇನ್ನೂ 4 ಗಂಟೆ ಆಗಿರಲಿಲ್ಲ, 3:30ಗೆ ಹೋಗಿ ನಿಂತಿದ್ವಿ. ಆಮೇಲಿಂದ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅಲ್ಲಿ ಮೊಬೈಲು ತೆಗಿಯೋಂಗೆ ಇಲ್ಲ, ಮಳೆ ಫುಲ್ಲು. ಟೈಮ್ ಎಷ್ಟು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೇನು ಮಾಡೋದು ಅಂತ ಹೇಳಿ ವೆಯ್ಟ್ ಮಾಡ್ತಾ ಅದಾದಮೇಲೆ ಬಿಟ್ಟಿದ ತಕ್ಷಣವೇ ಫುಲ್ಲು ಮಕ್ಳುಗಳು ಜಾಸ್ತಿ ಇದ್ದರು ಅಲ್ವ, ನಮ್ಮ ಮಕ್ಳುಗಳೇ ಜಾಸ್ತಿ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಅವ್ರನ್ನ ನೋಡಿಕೊಂಡು ನಾವು ಓಡೋಗಿ ಆನೆನೂ ಕೂಡ ನೋಡಿದ್ವಿ. ನಾನು ಅದನ್ನ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ಬೇಗ ಬರಬೇಕು ರಶ್ ಆಗಿಬಿಡುತ್ತೆ ಅಂತ ಹೇಳಿ ಓಡಿ ಬಂದ್ವಿ. ನಮ್ಗೆ ಬೇಗನೆ ದರ್ಶನ ಆಯಿತು. ಎಕ್ಸ್ಪೆಕ್ಟೇ ಮಾಡಿಲ್ಲ. ನಮ್ಮ ಭಾವ ಟಿ ಓಡಿಸ್ತಿದ್ರಲ್ವ, ಹಂಗಾಗಿ ಅವ್ರು ಬರಲಿಲ್ಲ. ತುಂಬ ಜನ ಇದ್ದಾರೆ, ವೆಯ್ಟ್ ಮಾಡಬೇಕು, ನಂಗೆ ನಿದ್ದೆ ಮಾಡಿಲ್ಲ ನೈಟು ಅಂತ ಹೇಳಿ ಅವರು ಬರಲಿಲ್ಲ. ನಾವು ಹೋಗಿ ಎಲ್ಲ ದರ್ಶನ ಮಾಡ್ಕೊಬಂದ್ವಿ. ಅವರು ಇಷ್ಟು ಬೇಗ ದರ್ಶನ ಆಯಿತಾ, ಹಿಂಗಾಗಿದ್ರೆ ನಾನು ಬರ್ತಿದ್ನಲ್ಲ ಅಂತ ಹೇಳಿ ಹೇಳ್ತಿದ್ರು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಮಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ದರ್ಶನ ಆಯ್ತದೆ ಅಂತ. ನಾನು ನಮ್ಮ ಅಕ್ಕ ನಿಂತಿದ್ವಿ, ನಿಜ ಬಂದಿದ್ದೀವ ನಾವು ಇಲ್ಲಿ ಕೊಟ್ಟಿವ್ರಿಗೆ ಅಂತ ಹೇಳಿ ನಾವೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ವಾ, ಬಂದಿದ್ದೀವಿ ಅಂತ ಹೇಳಿ ಅಲ್ಲೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಅಕ್ಕನ ಮಗಳು ಮಲಗಿಬಿಟ್ಟಿದ್ದಳು, ಅವಳಿಗೆ ಸ್ನಾನ ಏನು ಮಾಡಿಸ್ಲಿಲ್ಲ. ಆವಾಗ ನಾವು ಮುಂದೆ ಬಂದ್ವಿ. ನಾವು ಆ ಕಡೆ ಬ್ಯಾಚ್ ಈ ಕಡೆ ಬ್ಯಾಚ್ 2 ಕಡೆ ಆಗ್ಬಿಟ್ಟಿದ್ವಿ. ನಾವು ಒಂದು ಕಡೆ ಹೋಗೋದ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಇಲ್ಲಿ ನಮ್ಮ ಅಕ್ಕನ ಮಗಳು ಹೇಳ್ಸಿದ್ವಿ ನೋಡಲಿ ಅಂತ ಹೇಳಿ. 1 ವರ್ಷ ಅವಳಂತೂ ಫುಲ್ ಅಳ್ಳಿಲ್ಲ. ಅದೊಂದು ಖುಷಿ. ಆ ಥರ ಇದ್ದರೆ ಮಕ್ಕಳನ್ನ ಎಲ್ಲರೂ ಟ್ರಾವೆಲಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಮಲ್ಕೊಂಡ್ಲು, ತಿನ್ಕೊಂಡು ಅಷ್ಟೇ. ಎದ್ದೇಳಿಸಿದ್ರೆ ಎದ್ದು ನೋಡ್ತಿದ್ಲು, ಹಂಗೆಲ್ಲ ಇದ್ದಿದ್ದು. ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡಿರೋದು. ಅಲ್ಲಿ ಮೆಟ್ಲು ಫುಲ್ ಮಳೆನೂ. ನಾವು ದರ್ಶನ ಮಾಡ್ಬೇಕು ಕರೆಕ್ಟಾಗಿ 5:45 6 ಗಂಟೆಗೆ ನಾವು ದರ್ಶನ ಮಾಡಿದ್ವಿ. ನಂಗೆ ಅದು ತುಂಬಾ ಖುಷಿ ಆಯಿತು. ದರ್ಶನ ಚೆನ್ನಾಗಾಯಿತು. ಫುಲ್ ರಶ್ ಇತ್ತು. ನಾವು ಹೋಗಿತ್ತು ಅವತ್ತು ಸ್ಯಾಟರ್ಡೆ ಸಂಡೇ ಹೋಗಿದ್ವಿ. ಫುಲ್ ರಶ್ ಅಲ್ವಾ, ಹೆಂಗಿದ್ರು ಗೊತ್ತಿರುತ್ತೆ ಅಲ್ವಾ ನಿಮಗೆ. ನೋಡ್ಕೊಂಡು ದರ್ಶನ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಆಮೇಲೆ ಕೆಳಗಡೆ ಫೋಟೋ ತೊಗೊಳಂಗಿಲ್ಲ ಅಂತ ಹೇಳಿ ನಾವು ರಶ್ ಇತ್ತಲ್ವ, ಹಂಗಾಗಿ ಫೋಟೋ ಏನೂ ತಗೊಳಕ್ಕೆ ಕೊಡ್ತಿರ್ಲಿಲ್ಲ. ಮೇಲೆ ಬಂದು ಎಲ್ಲರೂ ನಾವು ಗ್ರೂಪ್ ಫೋಟೋ ತೊಗೊಂಡು ಒಬ್ಬೊಬ್ರು ಒಂಟಿ ಫೋಟೋ ತೊಗೊಂಡು ಎಲ್ಲ ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಯ್ತಿದ್ವಿ. ತುಂಬ ಚೆನ್ನಾಗಿ ಆಯಿತು. ಎಷ್ಟು ಗಂಟೆಲಿ ನಿಂತಿದ್ದು ನಾವು? 4 ಗಂಟೆಲಿ ನಿಂತಿದ್ದು. 6 ಗಂಟೆಗೆಲ್ಲ ದರ್ಶನ ಆಯಿತು. ಏನು ಅಷ್ಟು ರಿಸ್ಕ್ ಅನ್ನಿಸ್ಲಿಲ್ಲ. ಮಧ್ಯಾಹ್ನ ಟೈಮ್ ಏನೋ ಗೊತ್ತಿಲ್ಲ, ನಮ್ಗೆ ಬೆಳಿಗ್ಗೆ ಟೈಮ್ ಬಿಸಿಲಲ್ಲಿ ನಿಂತ್ಕೊಳಕ್ ಆಯ್ತಿಲ್ಲ ಬಿಡು, ಮಳೆಯಲ್ಲಿ ನಿಂತೀವಿ. ಬಿಸಿಲಲ್ಲಿ ನಿಂತ್ಕೊಳಕ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬನ್ನಿ ನೀವು ನೋಡಿ. ನಾನು ಪಂಚಾವೃಷ ಹೋಗಿದೆ, ದೇವ್ರ ದರ್ಶನ ಇದೆ. ಪಂಚಾವೃಷ ಹೋಗಿದೆ, ದರ್ಶನ ಮಾಡದ್ಮೇಲೆ ಭಕ್ತಿ ಅವ್ನು ಕುಂಡಿ ನಡೀತದೆ ಇದಕ್ಕಿಂತ ಕಲ್ಕತ್ತಾ ರೀಲ್ಸ್ ಇದು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ್ದೆ, ಅದು ಇನ್ನೂ ಅದೇ ನಂಗೆ ಅಣ್ಣ ಹುಚ್ಚಾಗಿ ಈಗ ಮನ್ಸರು ಆಗಿದ್ದಾರೆ. ಗಾಬರಿಗೆ ಟೆನ್ಷನ್ಗೆ ದರ್ಶನ ಆಗಂಟ ಯಪ್ಪ ದೇವ ನೋಡಕ್ ಆಯ್ತಿರ್ಲಿಲ್ಲ. ಕೊಟ್ಟಿರೋ ಬರೋರು ಹೇಳ್ತೀನಿ ಸೀರಿಯಸ್. ಏನಂದರೆ ಮಿಡ್ ನೈಟ್ ನಾವು ಹೊರಟಿದಾಗ 7:30ಗೆ ನಾವು ಹೊಸವಾಳ ಗದ್ಗೆ ಅನ್ನೋದು ಬಿಟ್ಟಿತ್ತು. ಗದ್ಗೆ ಬಿಟ್ಟಿತ್ತು. ಬಂದು 7 o'clockಗೆ ನಾವು ಇಲ್ಲಿಗೆ ರೀಚ್ ಆಗಿತ್ತು 1 o'clock. ಅಂದರೆ ನಾವು ಅಲ್ಲಲ್ಲಿ ಸ್ಟಾಪ್ ಕೂಡ ಮಾಡ್ಕೊಂಡ್ಬಂದಿತ್ತು. ಫುಡ್ಗೆ ಅಂದ್ಬಿಟ್ಟು 1 hour ನಿಲ್ಲಿಸಿದ್ವಿ. ಅದಕ್ಕೋಸ್ಕರ ಬಂದಿದ್ದು ಮಿಡ್-ನೈಟ್ 1 o'clock ಬಂದ್ವಿ. ನಾವು ಅಲ್ಲಿಂದ ಬಂದು ಫಸ್ಟು ಪ್ಲೇಸ್ ನೋಡಿದ್ವಿ, ಎಲ್ಲಿ ಕಡೆ ರಶ್ ಇರುತ್ತೆ, ಯಾವ ಕಡೆ ಸ್ನಾನ ಮಾಡೋದು ಅನ್ನೋದು ಒಂದು ಗೊತ್ತಿರಲಿಲ್ಲ. ಎಲ್ಲ ನೀಟಾಗಿ ಮಾಡಿ ಆಮೇಲೆ ಡೈರೆಕ್ಷನ್ ಮಾಡಿಕೊಂಡು ಈ ಥರ ಮಾಡೋಣ ಹೋಗೋಣ ಅಂತ ಅಂದ್ಬಿಟ್ಟು ಲೇಡೀಸ್ಗೆ ಸ್ಪೆಷಲ್ ಆಗಿ ಸ್ನಾನ ಮಾಡಿಸ್ಕೊಂಡು ಅವ್ರಿಗೊಂದು ರೂಮ್ ಇತ್ತು, ಜೆಂಟ್ಸ್ಗೆ ಒಂದು ಸಪ್ರೇಟ್ ಇತ್ತು. ಅಲ್ಲಿಂದ ಕ್ಲೋಸ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ನಿಂತ್ಕೊಂಡಿತ್ತು ಅರೌಂಡ್ 3 o'clock ಆಗಿತ್ತು. ನಾವು ನಿಂತ್ಕೊಂಡಾಗ 3:45 ಆಗಿತ್ತು. ನಾವು ಇನ್ನೊಂದು ಏನಂದರೆ ಫುಲ್ ರಶ್ ಕ್ರೌಡ್ ಆಗಿರೋದ್ರಿಂದ ನಾವು ಇನ್ನೊಂದು ಎಕ್ಸಿಟ್ ನಾವು ಯೂಸ್ ಮಾಡಿದ್ವಿ. ಅಲ್ಲಿ ನಾವು ಒಂದು ಸ್ವಲ್ಪ ಮುಂದೆ ಹೋದಾಗ ನಮಗೆ ಅದೊಂದು ಬೆನಿಫಿಟ್ ಆಯಿತು ಬೇಗ ದರ್ಶನ ಮಾಡೋಕ್ಕೆ. ಆದರೂ ಕೂಡ ಸೆಂಟ್ರಲ್ಲಿ ನೀವು ಸ್ವಲ್ಪ ಫ್ಯಾಮಿಲಿ ಡಿವೈಡ್ ಆಗಿತ್ತು.
ಅಲ್ಲಿಂದ ಸದ್ಯಕ್ಕೆಲ್ಲ ನೀಟಾಗಿ ದರ್ಶನ ಆಗಿ ಕ್ಲೋಸಾಗಿ ಬಂದ್ವಿ. ಫೈನಲಿ ಕೊಟ್ಟಿರೋ ಟ್ರಿಪ್ ಮುಗೀತು. ಮುಗ್ದಿಲ್ಲ ಇನ್ನ ಜಸ್ಟ್ ಅದೇ ನೈಟಲ್ಲಿ ನಿದ್ದೆ ಇಲ್ಲ. ಯಾರು ಮಾಡೋರು ಮಾಡಿದ್ರು, ನಾವು ಮಾಡಿಲ್ಲ ಅಷ್ಟೇ. ಬಟ್ ಚೆನ್ನಾಗೇ ಇತ್ತು. ಚೆನ್ನಾಗಿ ಕೊಟ್ಟಿಯೂರಲ್ಲಿ ಮುಗಿಸ್ಕೊಂಡು ದರ್ಶನನ ನೆಕ್ಸ್ಟು ಹಿಂದಕ್ಕೆ ಗಾಡಿನೇ ಮೂವ್ ಮಾಡೋಕ್ಕಾಗಿರಲಿಲ್ಲ, ಅಷ್ಟು ರಶ್ ಇತ್ತು. ಅವತ್ತು ಸಂಡೇ ಆಗಿರೋದ್ರಿಂದ ಹಂಗೆ ಮುಂದೆ ಬಂದ್ವಿ. ಅಲ್ಲಿ ಬೀಚ್ಗೆ ಹೋಗ್ಬೇಕಾಗಿತ್ತು, ಅಲ್ಲೆಲ್ಲ ಹೋಗಲಿಲ್ಲ. ಅದೊಂದು ಡಿಸಪಾಯಿಂಟ್ ಆಯಿತು ನಮಗೆ, ಬೇಜಾರು. ಅದಾದಮೇಲೆ ಒಂದು ಸ್ವಲ್ಪ ದೂರ ಮುಂದೆ ಬಂದ್ವಿ. ಅವಾಗ ಯಾವುದೋ ಇಲ್ಲಿ ಫಾಲ್ಸ್ ಐತೆ ಅಂತ ಹೇಳಿ 1 ಕಿಲೋಮೀಟ್ರ್ ಏನೋ ಐತೆ ಅಂತ ಹೇಳಿ ನಡ್ಕೊಂಡು ಬಂದ್ವಿ. ಇಲ್ಲಿ ಫಾಲ್ಸ್ ಹಂಗಣ್ಣ ಫುಲ್ ರಾಗನೆ ಕಟ್ಟೋಗ್ಬಿಟ್ಟದೆ ಗಾಯ್ಸ್. ಯಪ್ಪ ಎವಿ ತಲೆ ನಾವು ಹೋದ್ವಿ ಫಾಲ್ಸ್ಗೆ ಟ್ರೆಕ್ಕಿಂಗ್ ಮಾಡಿಕೊಂಡು. ದೂರ ಇವ್ರ ಮುಂದೆ ಬರೋರೆಲ್ಲ ನಮ್ಮ ಅಣ್ಣ, ನಮ್ಮ ಭಾವ ಅವರೆಲ್ಲ ಮುಂದೆ ಬಂದ್ಬಿಟ್ರು. ನಮ್ಮ ಹಸ್ಬೆಂಡು, ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಇನ್ನೊಬ್ಬ ಅಕ್ಕ ಪಾಪುಗೆ ಕರ್ಕೊಂಡು ನಾವು ನಿಧಾನಕ್ಕೆ ಬಂದ್ವಿ. ಬಂದು ನಾವು ಕೆಳಗಡೆ ಅಲ್ಲಿ ಫಾಲ್ಸ್ ಹತ್ರ ಏನು ಹೋಗಲಿಲ್ಲ. ನಮ್ಮ ಅಣ್ಣ ಮತ್ತು ಭಾವ, ನಮ್ಮ ತಮ್ಮ ಎಲ್ಲ ಹೋಗಿದ್ದು ಬಂದರು. ನಾವು ಇಳಿಲಿಲ್ಲ ಫಾಲ್ಸ್ಗೆ, ಹಾಗೆ ದೂರದಲ್ಲಿ ನೋಡ್ಕೊಂಡು ಬಂದ್ಬಿಟ್ವಿ. ಅವರು ಈ ಸರಿ ಟ್ರೆಕ್ಕಿಂಗ್ ಮಾಡಿದ್ದಾರೆ ಮೊದಲ ಬಾರಿಗೆ. ಎಷ್ಟು ವರ್ಷ? ಒಂದ್ ವರ್ಷ ಮಗು ಜೊತೆ ನಾವು ಟ್ರೆಕ್ಕಿಂಗ್ ಮಾಡಿದ್ವಿ. ಎಷ್ಟು ಅಂದ್ರೆ 1 ಕಿಲೋಮೀಟರ್ ಮಾಡಿದ್ವಿ. ಚೆನ್ನಾಗಿದೆ. ಲಾಗ್ ಮಾಡತ್ತಿ. ಯಾವ ಫಾಲ್ಸ್? ಇರ್ಪು ಫಾಲ್ಸ್. ಇದು ಇರ್ಪು ಫಾಲ್ಸ್ ಅಲ್ಲ, ನೆಕ್ಸ್ಟ್ ಹೋಯ್ತಾರದು ಇರ್ಪು ಫಾಲ್ಸ್. ಯಾವುದೋ ಒಂದು ಫಾಲ್ಸ್, ಫಾಲ್ಸ್ ಕೋಟೆಯಿಂದ 15 ಕಿಲೋಮೀಟರ್. ಚಿಕ್ಕ ಫಾಲ್ಸು. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಟ್ರೆಕ್ಕಿಂಗು, ನೇಚರ್ ಜೊತೆ ತುಂಬಾ ಚೆನ್ನಾಗಿದೆ. ತಿಂಡಿ ಮಾಡ್ದಾನೆ ಬಂದು. ಎಷ್ಟು ಕಾಸ್ಟ್ಯೂಮ್ಸು, ಹಸ್ಬೆಂಡ್ ಹೆಂಗ್ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ ಗಾಯ್ಸ್. ಇವನ್ ಹೆಂಗ್ ಕಾಣಿಸ್ತಿದ್ದಾನೆ ನೋಡಿ ಗಾಯ್ಸ್. ಅಲ್ಲಿ ಫಾಲ್ಸ್ ಎಲ್ಲ ನೋಡ್ಕೊಂಡು ಹಾಗೆ ಗಾಡಿ ಹತ್ತಿ ಬಂದ್ವಿ. ಫುಲ್ ಎಲ್ಲ ಎನರ್ಜಿ, ಫುಲ್ ಡ್ಯಾನ್ಸ್. ನಾವೇನು ಮಾಡೋಕ್ಕೆ ಹೋಗಲಿಲ್ಲ. ಪಾಪು ಎಲ್ಲ ಆಯಿತು. ನಮ್ಮ ಹಸ್ಬೆಂಡು ಪಾಪು ಅಳ್ತಿತ್ತು ಅಂತ ಹೇಳಿ ಎಲ್ಲ ಫುಲ್ ಡ್ಯಾನ್ಸ್ ಮಾಡ್ತಿದ್ರು. ಅವಳು ಜೊತೆಲಿ ಡ್ಯಾನ್ಸ್ ಮಾಡ್ತಿದ್ಲು ಸಾಂಗ್ ಹಾಕ್ಕೊಂಡು. ನನ್ನ ತಮ್ಮ, ನಮ್ಮ ಅಣ್ಣನ ಮಗ, ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಭಾವ, ನಮ್ಮ ಹಸ್ಬೆಂಡು ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನಮ್ಮ ಅಣ್ಣ ತಮ್ಮದಿರೆಲ್ಲ ಮುಂದೆ ಕೂತಿದ್ರು ಡ್ಯಾನ್ಸಲ್ಲಿ. ನಮ್ಮ ಅಕ್ಕನ ಮಗಳು ಫುಲ್ ಡ್ಯಾನ್ಸ್ ಅವರು ಮಾಡ್ತವ್ರೆ ಅಂತ ಹೇಳಿ ಇವಳು ಡ್ಯಾನ್ಸ್ ಮಾಡ್ತಿದ್ರು. ಅದಕ್ಕೋಸ್ಕರ ಅವಳು ನಗಾಡ್ಸೋಕ್ಕೆ ಹೇಳಿ ನಮ್ಮ ಹಸ್ಬೆಂಡ್ ಅವಳನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ನೆಕ್ಸ್ಟ್ ನಾವು ಇರ್ಪು ಫಾಲ್ಸ್ ಹತ್ರ ಬಂದ್ವಿ. ಇರ್ಪು ಫಾಲ್ಸ್ಗೆ ನಾನು ಮತ್ತು ನಮ್ಮ ಅಣ್ಣ ತಮ್ಮ, ನಮ್ಮ ಅಕ್ಕ ಸ್ವಂತ ಅಕ್ಕ ಮತ್ತು ನಮ್ಮ ಹಸ್ಬೆಂಡ್, ನಮ್ಮ ಭಾವ, ನಮ್ಮ ಇನ್ನು ಮಕ್ಳುಗಳು ಬಂದ್ವಿ. ಇನ್ನು ನಮ್ಮ ಅಕ್ಕ ಪಾಪು ಇತ್ತಲ್ಲ ಅವರು ಮತ್ತು ಅವ್ರ ಹಸ್ಬೆಂಡು. ನಮ್ಮ ಅಣ್ಣ ಬರಲಿಲ್ಲ, ತುಂಬ ದೂರ ಇದೆ ಮತ್ತು ಉಪ್ಚಿ ಇದೆ ಅಂತ ಹೇಳಿ ಬರಲಿಲ್ಲ. ದೂರ ಇದೆ ಅಂತ ಹೇಳಿ ನಾವು ಬಂದಿದ್ದಕ್ಕೂ ಮಾತ್ರ ದೂರ ಇತ್ತು. ಮೆಟ್ಲು ಹತ್ತಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು. ಓಕೆ ಅಂತ ಹೇಳಿ ನಡ್ಕೊಂಡು ಹೋದ್ವಿ. ಹಾಗೆ ಒಂದೊಂದು ಕಾಮಿಡಿ ಮಾಡ್ಕೊಂಡು ಮಾತಾಡಿಕೊಂಡು ಹೇಳ್ಕೊಂಡು ಎನರ್ಜಿ ತುಂಬಾ ಚೆನ್ನಾಗಿತ್ತು. ಹೋದ್ವಿ. ಅಲ್ಲಿ ಹೋಗಿದ ತಕ್ಕಾಗ ಅದೇ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಫಾಲ್ಸ್ ಹತ್ರ. ನಾನಂತೂ ತುಂಬ ಫಸ್ಟ್ ಟೈಮ್ ಫಾಲ್ಸ್ ಹತ್ರ ಅಷ್ಟು ಹತ್ರ ಹೋಗಿ ಮೇಲಿಂದ ಬೀಳ್ತಿರೋ ನೀರಿಗೆ ಕೆಳಗಡೆ ಇದ್ದಿದ್ದು ಗಾಯ್ಸ್. ನನಗಂತೂ ತುಂಬ ಖುಷಿ ಆಯಿತು ಮಾತ್ರ ಫಸ್ಟು ನಮ್ಮ ಅಣ್ಣನ ಮತ್ತು ತಮ್ಮ ಅವರು ಹೋಗಿದ್ರು. ಅದಾದಮೇಲೆ ನಾವು ಹೋಗೋದಾ ಬೇಡವಾ ಅಂತ ಹೇಳಿ ಹೊರ್ಗಡೆ ಇಲ್ಲೇ ಇದ್ದೆ. ಇಲ್ಲಿ ನಮ್ಮ ಹಸ್ಬೆಂಡ್ ಬೇಗನೆ ಎಷ್ಟು ಫಾಸ್ಟಾಗಿ ನಡ್ಕೊಯ್ತಿದ್ರು ಗೊತ್ತಾ, ಹತ್ತಕ್ಕಾಗಲ್ಲ ಅಲ್ಲಿ ಮೆಟ್ಲು, ಆ ಥರ ಇತ್ತು. ಅವರು ಬೇಗನೆ ನಡ್ಕೊಯ್ತಿದ್ರು. ನಮ್ಮ ಅಕ್ಕ ಇನ್ನೊಬ್ಬ ಅಕ್ಕ ಫುಲ್ ವಾಮಿಟ್ ಮಾಡಿ ಸುಸ್ತಾಗಿದ್ರು. ಆದರೂ ಅವಳು ಬರ್ತೀನಿ ಅಂತ ಹೇಳಿ ಬರ್ತಿದ್ಲಲ್ಲ, ಹಂಗಾಗಿ ನಿಧಾನಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಫಾಲ್ಸ್ ಹತ್ರ ಇಲ್ಲಿ ಎಲ್ಲ ತುಂಬ ಜನ ಇದ್ದರು. ಹೋಗಿ ಉಪ್ಚಿ ಯಾರಿಗೋ ಕಾಲಿಗೆ ಕಚ್ಬಿಟ್ಟಿತ್ತು, ಅದನ್ನು ನೋಡ್ತಾ ಇದ್ರು. ನಾವು ನಮ್ಮ ಕಾಲಿಗೆ ಏನಾದರೂ ಕಚ್ಚೈತಾ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಕಾಲಿಗೆ ಮತ್ತು ನಮ್ಮ ಅಣ್ಣನ ಕಾಲಿಗೆ ಇಬ್ರಿಗೂ ಮಾತ್ರ ಕಚ್ಚಿತ್ತು. ಅದೆಲ್ಲ ಕಿತ್ತಾಕ್ತಿದ್ರು. ನಾನು ಹಾಕಿರೋ ಡ್ರೆಸ್ಸಲ್ಲೇ ಹೋಗಿ
ಫಾಲ್ಸ್ ಹತ್ರ ಆಟಾಡಿದೆ. ಫಸ್ಟ್ ಅವರೆಲ್ಲ ಹೋದ್ರು, ನಮ್ಮ ಅಣ್ಣ ತಮ್ಮ ಅವರೆಲ್ಲ ಆಟಾಡಿ ಮಕ್ಕಳು ಆಟಾಡ್ತಿದ್ರಲ್ಲ ಅವ್ರನ್ನ ಸ್ವಲ್ಪ ನೋಡಿಕೊಂಡು, ಮಕ್ಕಳು ನೋಡ್ಕೊಬೇಕಲ್ವ, ಫಸ್ಟ್ ಅವ್ರನ್ನೆಲ್ಲ ನೋಡಿಕೊಂಡು ಇಲ್ಲಿ ನಾನು ಹೋದೆ. ಅದೇ ಫಾಲ್ಸಲ್ಲಿ ತುಂಬ ಸಖತ್ತಾಗಂತು. ನಾನಂತೂ ಎಷ್ಟು ಎಂಜಾಯ್ ಮಾಡಿದೆ ಅಂದರೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಈ ಥರ ಫಾಲ್ಸಲ್ಲಿ ಹೋಗಿ ನಿಂತಿರೋದು. ಬೀಚ್ಗೆ ಹೋಗಲಿಲ್ಲ ಅನ್ನೋದೊಂದು ಬೇಜಾರಾಯಿತು ಅಷ್ಟೇ. ಇಲ್ಲೇನು ತುಂಬ ಎಂಜಾಯ್ ಮಾಡಿಕೊಂಡು ನಾವು ಜಾಸ್ತಿ ಏನು ಪ್ಲೇಸ್ಗೆ ಹೋಗಲಿಲ್ಲ. ಮತ್ತೆ ಸಂಜೆ ನಮ್ಮ ಭಾವ ಅದೇನೆ ಕೇರಳಕ್ಕೆ ಅವ್ರದ್ದು ತಮ್ಮಂದು ಫೋಟೋಶೂಟ್ ಐತೆ ಅಂತ ಹೇಳಿ ಬರಬೇಕಾಗಿತ್ತು. ಹಂಗಾಗಿ ನಾವು ಜಾಸ್ತಿ ಎಲ್ಲೂ ಹೋಗಲಿಲ್ಲ, ರಿಟರ್ನ್ ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.